ರಷ್ಯಾ ಪ್ರಜೆ ಬಾಯಲ್ಲಿ ಮಂತ್ರಘೋಷ. ಯೋಗ ಕರಗತ ಮಾಡಿಕೊಳ್ತಿರೋ ವಿದೇಶಿಗ ಅಲೆಕ್ಸಾಂಡರ್ ಈಗ ವೆಂಕಟೇಶ ಶರ್ಮಾ. ಇದುವೇ ಈ ಹೊತ್ತಿನ ವಿಶೇಷ ಫಾರಿನ್ ಪಂಡಿತ. ನಾನು ಗುರುಪ್ರಸಾದ್. ಇತ್ತೀಚಿನ ದಿನಗಳಲ್ಲಿ ಸ್ವತಃ ಭಾರತೀಯರಿಗೆ ವೇದಾಧ್ಯಯನದ ಬಗ್ಗೆ ಒಲವಿಲ್ಲ. ಅಂಥದ್ರಲ್ಲಿ ವಿದೇಶಿ ಪ್ರಜೆಯೊಬ್ಬ ವೇದಾಧ್ಯಯನ ಮಾಡಿ ಮಂತ್ರ ಪಠಣ ಮಾಡ್ತಾನೆ ಅಂದರೆ ಅಚ್ಚರಿಯಾಗೋದಿಲ್ವಾ? ಹೌದು, ಮಂಡ್ಯದ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕ ವಿಜಯ್ ಸಾರಥಿ ಬಳಿ ರಷ್ಯಾದ ಪ್ರಜೆಯೊಬ್ಬರು ವೇದಾಧ್ಯಯನ ಮಾಡ್ತಾ ಇದ್ದಾರೆ. ಅಲ್ಲದೆ ತಮ್ಮ ಹೆಸರನ್ನು ಬದಲಾಯಿಸಿಕೊಂಡಿದ್ದಾರೆ. प्रत्यक्षं ब्रह्म वदिष्यामि हितं वदिष्यामि सत्यं वदिष्यामि यक्षं ब्रह्म वदिष्यामि हितं वदिष्यामि सत्यं. ಅಪ್ಪಟ ಬ್ರಾಹ್ಮಣನಂತೆ ಕಾಣುವ ಈತನ ಹೆಸರು ಅಲೆಕ್ಸಾಂಡರ್. ಮೂಲತಃ ರಷ್ಯಾದ ಕೊಮಸೋ ಅಮುರ್ ಪ್ರದೇಶದವನು. ಇಲ್ಲಿನ ಮಿಲಿಟರಿ ಪಡೆಯಲ್ಲಿ ಸೈನಿಕರಾದವರು. ಆದರೆ ಭಾರತೀಯ ಸಂಸ್ಕೃತಿ ಮತ್ತು ವಿಶೇಷವಾಗಿ ಹಿಂದೂ ಧರ್ಮದ ಮೇಲೆ ಅಪಾರ ಗೌರವ ಮತ್ತು ನಂಬಿಕೆ. ಹಿಂದೂ ಧರ್ಮದ ಬಗ್ಗೆ ಸಾಕಷ್ಟು ಓದಿ ತಿಳಿದುಕೊಂಡ ಇವರ ಮನಸ್ಸು ಹಿಂದೂ ಗುರುಗಳ ಸಾಮೀಪ್ಯ ಬಯಸಿತ್ತು. ಅಂಥದ್ರಲ್ಲಿ ಇವರಿಗೆ ಪರಿಚಯವಾದವರು ದೆಹಲಿಯ ಮಹರ್ಷಿ ಮಹಾಯೋಗಿಗಳು. ಮಹರ್ಷಿ ಸ್ವಾಮಿಗಳು ಆರ್ಟ್ ಆಫ್ ಲಿವಿಂಗ್ನ ಹರಿಕಾರ ರವಿಶಂಕರ್ ಗುರೂಜಿಯವರ ಗುರುಗಳು. ಅಂಥವರ ಸಂಪರ್ಕ ಅಲೆಕ್ಸಾಂಡರನ್ನ ಹಿಂದೂ ಸಂಸ್ಕೃತಿ ಮತ್ತು ಧರ್ಮಗ್ರಂಥ ಓದುವಂತೆ ಪ್ರೇರೇಪಿಸಿತು. प्रत्यक्षं ब्रह्म वदिष्यामि हितं वदिष्यामि सत्यं वदिष्यामि यक्षं ब्रह्म वदिष्यामि हितं वदिष्यामि सत्यं. ಇವರು ಬಂದು ರಷ್ಯಾದಲ್ಲಿ ಕಂಸಮೋರಿಸ್ಖಾನ್ ಅಮೋರಿಯಾ ಅನ್ನೋ ಪ್ರದೇಶದವರು. ಮಹರ್ಷಿ ಮಹೇಶ್ ಯೋಗಿ ಅವ್ರ ಜೊತೆಯಲ್ಲೇ ಇದ್ದು, ಆಮೇಲೆ ಪುರುಷ ಗ್ರೂಪ್ ಅಂತೇಳಿ ಅವರ ಒಂದು ಇದಿರುತ್ತೆ. ಆಗ ಏನಂತ ಹೇಳಿದ್ರೆ ಬರೀ ಗಂಡಸರೇ, ಅಲ್ಲಿ ಹೆಂಗಸರ ಪ್ರವೇಶ ಇಲ್ಲ, ಆ ಥರ ಎಲ್ಲ ಇರುತ್ತೆ. ಆಗ ಅವರು ಅಲ್ಲಿ 3 ವರ್ಷ ಇದ್ದು, ಆಮೇಲೆ ಆ ನಂತರ ಅವರು ಏನು ಮಾಡೋದು, ಅಲ್ಲಿಂದ ಅವರು ಒಂದೊಂದೇ ವಿದ್ಯೆಗಳನ್ನೆಲ್ಲ ಕಲಿತು ಅಲ್ಲಿಂದ ಅಲೆಕ್ಸಾಂಡರ್ ಹಿಂದೂ ಧರ್ಮದ ಬಗ್ಗೆ ಒಲವು ಬೆಳೆಸಿಕೊಂಡು ಆಚಾರ ವಿಚಾರದಲ್ಲೂ ಬದಲಾವಣೆ ತಂದುಕೊಂಡಿದ್ದಾರೆ. ಅಪ್ಪಟ ಹಿಂದೂ ಧರ್ಮೀಯರಾಗಿದ್ದಾರೆ. ಅಲ್ಲದೆ ಮಹರ್ಷಿ ಮಹಾಯೋಗಿಗಳ ಸೂಚನೆಯಂತೆ ಶ್ರೀರಂಗಪಟ್ಟಣದಲ್ಲಿ ಬಂದು ನೆಲೆಸಿ ವೇದಾಧ್ಯಯನ ಪ್ರಾರಂಭಿಸಿದ್ದಾರೆ. 3 ವರ್ಷಗಳಿಂದ ಅಲೆಕ್ಸಾಂಡರ್ ಶ್ರೀರಂಗಪಟ್ಟಣಕ್ಕೆ ಬರುತ್ತಿದ್ದು ವೇದಾಧ್ಯಯನ ಬಗ್ಗೆ ಒಲವು ತೋರುತ್ತಿದ್ದರು. ಆದರೆ ಈ ಬಾರಿ ಪ್ರವಾಸಿ ವೀಸಾ ಪಡೆದುಕೊಂಡು ಬಂದ ಅಲೆಕ್ಸಾಂಡರ್ 6 ತಿಂಗಳ ಕಾಲ ಶ್ರೀರಂಗಪಟ್ಟಣದಲ್ಲಿ ವೇದಾಧ್ಯಯನ ನಡೆಸುತ್ತಿದ್ದಾರೆ. ಇವರು ಅಲೆಕ್ಸಾಂಡರ್ ಅಂತೇಳಿ ಮಹರ್ಷಿ ಮಹೇಶ್ ಯೋಗಿ ಸಂಸ್ಥೆಯಲ್ಲಿ ಇದ್ದವರು. ಇವರು 20 ವರ್ಷಗಳ ಕಾಲ ಮಹರ್ಷಿ ಮಹೇಶ್ ಯೋಗಿ ಸಂಸ್ಥೆಯಲ್ಲಿ ಸಾಮವೇದ, ಯೋಗಿಕ್ ಫ್ಲೈಯಿಂಗು, ಮೆಡಿಟೇಷನ್ನು ಮತ್ತು ನಾಡಿ ವಿಜ್ಞಾನ ಇದನ್ನೆಲ್ಲ ಕಲ್ತಿದ್ದಾರೆ. ಅಲ್ಲಿಂದ ಅವರು ಒಂದೊಂದೇ ವಿದ್ಯೆಗಳನ್ನೆಲ್ಲ ಕಲಿತು ಅವರಿಗೆ ಇದು ಅವ್ರ ಮಹರ್ಷಿ ಮಹೇಶ್ ಯೋಗಿ ಅವರು ಶ್ರೀರಂಗಪಟ್ಟಣ ಅಂತ ಹೇಳಿದ್ರೆ ಒಂದು ಒಳ್ಳೆ ಕ್ಷೇತ್ರ ಅಂತೇಳಿ ಹೇಳಿದ್ರು. ಹಂಗಾಗಿ ಅವರು ಬಂದು ಇಲ್ಲಿ 3 ವರ್ಷದಿಂದ ಸತತವಾಗಿ ಬರ್ತಾ ಇದ್ದಾರೆ. ಅಂದರೆ ಬಂದಾಗ ಒಂದು 3 ತಿಂಗಳು 4 ತಿಂಗಳು ಆ ಥರ ಇರ್ತಾರೆ. ವೇದಾಧ್ಯಯನಕ್ಕೆಂದು ಬಂದ ಅಲೆಕ್ಸಾಂಡರ್ಗೆ ನೇರವಾಗಿ ಹಿಂದೂ ಧರ್ಮದ ವೇದಗಳನ್ನು ಉಪದೇಶ ಮಾಡಲು ಸಂಪ್ರದಾಯದಲ್ಲಿ ತೊಡಕಿತ್ತು. ಹಾಗಾಗಿ ಅಲೆಕ್ಸಾಂಡರ್ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡರು. ವೈದಿಕರ ತಂಡ ಇವರಿಗೆ ವೆಂಕಟೇಶ್ ಶರ್ಮಾ ಎಂದು ಮರುನಾಮಕರಣ ಮಾಡಿ ಉಪನಯನ ಕರ್ಮ ಕೂಡ ನೆರವೇರಿಸಿದ್ದ. ಅಲ್ಲಿಂದ ವೆಂಕಟೇಶ್ ಶರ್ಮನಾಗಿ ಬದಲಾದ ಅಲೆಕ್ಸಾಂಡರ್ ತನ್ನ ದೇಶದ ಉಡುಪುಗಳಿಗೆ ಗುಡ್ ಬೈ ಹೇಳಿದ್ದಾರೆ. ಅಲ್ಲದೆ ಜನಿವಾರ ತೊಟ್ಟು ಪಂಚೆಯನ್ನುಟ್ಟು ಪಕ್ಕಾ ಬ್ರಾಹ್ಮಣನ ಹಾಗೆ ವೇದಾಧ್ಯಯನ ನಡೆಸುತ್ತಿದ್ದಾರೆ. प्रत्यक्षं ब्रह्म वदिष्यामि हितं वदिष्यामि सत्यं वदिष्यामि. ಈಗಾಗಲೇ ಶ್ರೀರಂಗಪಟ್ಟಣಕ್ಕೆ ಬಂದು 45 ದಿನಗಳು ಕಳೆದಿವೆ. ಪ್ರತಿದಿನವೂ ರಂಗನಾಥಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿಜಯ ಸಾರಥಿಯವರ ಬಳಿ ವೇದ ಉಪನಿಷತ್ತುಗಳ ಅಧ್ಯಯನ ನಡೆಸುತ್ತಿದ್ದಾರೆ. ಸಂಸ್ಕೃತ ಓದುವುದನ್ನು ಈಗಾಗಲೇ ಸ್ವಲ್ಪ ಮಟ್ಟಿಗೆ ಕಲಿತಿದ್ದಾರೆ.
ಅಲೆಕ್ಸಾಂಡರ್ ಈಗ ವೆಂಕಟೇಶ್ ಶರ್ಮನಾಗಿ ಬದಲಾಗಿದ್ದಾರೆ. ಅಂತೆಯೇ ಆಚಾರ ವಿಚಾರಗಳಲ್ಲೂ ಸಾಕಷ್ಟು ಬದಲಾವಣೆಗಳಾಗಿವೆ. ಬರೀ ವೇದಾಧ್ಯಯನ ಮಾತ್ರವಲ್ಲ, ನಮ್ಮ ದೇಶದ ಸಂಸ್ಕೃತಿಯನ್ನು ವಿದೇಶಿಗ ಮೈಗೂಡಿಸಿಕೊಂಡಿದ್ದಾರೆ. ಸಾಮವೇದ, ಅಥರ್ವಣ ವೇದಗಳನ್ನು ದಿನಾಲೂ ಓದಿ ಕರಗತ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ. ಪೂಜಾ ವಿಧಿ ವಿಧಾನದ ಕೆಲವೊಂದು ಮಂತ್ರಘೋಷಗಳನ್ನು ಈಗಾಗಲೇ ಕರಗತ ಮಾಡಿಕೊಂಡು ಅಪ್ಪಟ ಬ್ರಾಹ್ಮಣರ ದಾಟಿಯಲ್ಲಿ ಪಠಣ ಮಾಡುತ್ತಾರೆ. पूर्वं षोडशजिदस्वरः शेषव्यञ्जनानि अद्य 25 स्पर्शः परस्य तस्रन्तस्थः परिषदुष्मनः स्पर्शनमनपूर्वेण पञ्चवर्गः प्रथम द्वितीय तृतीय चतुर्थोत्तमः उष्मविसर्जनीय प्रथम द्वितीಯ ಕೋಶಃ. ಕೇವಲ ವೇದಾಧ್ಯಯನದಲ್ಲಿ ವೆಂಕಟೇಶ್ ಶರ್ಮನ ಆಸಕ್ತಿ ಸೀಮಿತವಾಗಿಲ್ಲ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೈಯಾಡಿಸಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಪಾರ ನಂಬಿಕೆಯುಳ್ಳ ಇವರು ಶಾಸ್ತ್ರ ಅಭ್ಯಾಸ ಮಾಡುತ್ತಿದ್ದಾರೆ. ಅಲ್ಲದೆ ಆಯುರ್ವೇದ ಔಷಧ ಪದ್ಧತಿಯನ್ನು ಕೂಡ ಕಲಿತಿದ್ದಾರೆ. ಮನುಷ್ಯರ ಶರೀರದ ಕಾಯಿಲೆಗಳಿಗೆ ಅನುಗುಣವಾಗಿ ಔಷಧಿಯನ್ನು ಇವರು ನೀಡುತ್ತಾರೆ. ಯೋಗವನ್ನು ಕರಗತ ಮಾಡಿಕೊಂಡು ಆಸನಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಹಾಕುತ್ತಾರೆ. My Guruji and friend Vijaya Sarati and family every time helping for me for adaptation in for Indian life. I am happy living Vedic life and practice spiritual experience in Srirangapatna. Srirangapatna is best of the best city in our world. Yeah, you know Kannada? Salpa churu berte Kannada, and I study Kannada every time, and only for me uta aitu. ಕೇವಲ ವೇದಾಧ್ಯಯನ ಮಾಡುವುದರ ಮೂಲಕ ಮಾತ್ರ ಹಿಂದೂ ಸಂಸ್ಕೃತಿ ಕಲಿತಂತಲ್ಲ, ಪೂಜಾ ವಿಧಿವಿಧಾನಗಳನ್ನು ಕಲಿಯಬೇಕು ಎಂದು ಸಂಕಲ್ಪ ತೊಟ್ಟ ವೆಂಕಟೇಶ್ ಶರ್ಮಾ ದಿನಾಲೂ ಪಟ್ಟಣದ ವೈದಿಕರ ಜೊತೆಯಲ್ಲಿ ಕಾವೇರಿ ತಟದಲ್ಲಿ ಹೋಮ ಹವನಗಳಲ್ಲಿ ಪಾಲ್ಗೊಂಡು ಪೂಜಾ ವಿಧಾನಗಳನ್ನು ಕಲಿತಿದ್ದಾರೆ. ಪ್ರಾತಃ ಕಾಲದಲ್ಲಿ ಎದ್ದು ಅರಳಿಕಟ್ಟೆಗೆ ನಮಿಸುವುದು ದಿನನಿತ್ಯದ ಕಾಯಕ. ಪ್ರತಿದಿನ ಅರಳಿಕಟ್ಟೆ ಮೇಲೆ ಧ್ಯಾನಾಸಕ್ತನಾಗುತ್ತಾರೆ. ಆ ಮೂಲಕ ಜೀವನದ ಜಂಜಾಟವನ್ನು ಮರೆಯಲು ಪ್ರಯತ್ನಿಸುತ್ತಾರೆ. ಅಲ್ಲದೆ ಪ್ರಶಾಂತವಾಗಿ ಹರಿಯುವ ಕಾವೇರಿ ತಟದಲ್ಲಿ ಸಂಧ್ಯಾ ವಂದನೆ ಮಾಡುತ್ತಾರೆ. ಅಲೆಕ್ಸಾಂಡರ್ನ ಈ ಭಾರತೀಯ ಸಂಸ್ಕೃತಿ ಪ್ರೀತಿಯನ್ನು ಶ್ರೀರಂಗಪಟ್ಟಣದ ಜನತೆ ಕೊಂಡಾಡುತ್ತಾರೆ. ವೆಂಕಟೇಶ್ ಶರ್ಮಾ ಅಂತ ಹೆಸರನ್ನು ಬದಲಿಸ್ಕೊಂಡಿದ್ದಾರೆ. ನೋಡಿ, ಎಷ್ಟು ಅಭಿಮಾನ ಅವ್ರಿಗೆ, ಎಷ್ಟು ಈ ದೇಶದ ಸಂಸ್ಕೃತಿ ಮೇಲೆ ಕಾಳಜಿ ಇದೆ. ನಮ್ಗೆ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಷಯ ಇದು. ನೋಡಿ, ನಮಗೆ ಉಪನಯನ ಯಾಕೆ ಮಾಡ್ಕೋಬೇಕು ಏನು ಅನ್ನೋದು ಗೊತ್ತಿಲ್ಲ. ಅಂಥದ್ರಲ್ಲಿ ಉಪನಯನ ಮಾಡಿಕೊಂಡು ಆ ಸಂಸ್ಕಾರವನ್ನು ಪಡೆದು ಅದೇ ರೀತಿ ಇವರು ಜುಟ್ಟನ್ನು ಬಿಟ್ಟು ಕಚ್ಚೆ ಪಂಚೆಯನ್ನು ಹಾಕಿ ಪ್ರತಿದಿನ ಸಂಧ್ಯಾ ವಂದನೆಯನ್ನು ಮಾಡ್ತಾ ಇವರು ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾರೆ. ನಮ್ಮ ನಿತ್ಯ ಕರ್ಮಗಳನ್ನ ಮಾಡ್ತಾರೆ. ಭಾರತೀಯ ಸಂಸ್ಕೃತಿಯನ್ನು ಅನುಸರಿಸ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಬಹಳ ಹೆಮ್ಮೆ ಪಡ್ತಕ್ಕಂಥದ್ದು. ಭಾರತೀಯರನ್ನು ಕಂಡರೆ ಅಲೆಕ್ಸಾಂಡರ್ಗೆ ಭಯಭಕ್ತಿ ಇದೆ. ಈತ ಭೇಟಿಯಾದವರಿಗೆಲ್ಲ ಕೈ ಮುಗಿದು ನಮಸ್ಕರಿಸದೆ ಇರಲಾರ. ಅಲ್ಲದೆ ಪಟ್ಟಣದ ಬೀದಿಯಲ್ಲಿ ದಿನಂಪ್ರತಿ ಸುತ್ತಾಡುವ ಅಲೆಕ್ಸಾಂಡರ್ ಸುತ್ತಮುತ್ತಲಿನವರಿಗೆ ಚಿರಪರಿಚಿತ. ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನೆಲ್ಲ ತುಂಬ ಇಷ್ಟಪಟ್ಟು ಹಿಂದೂ ದೇವಸ್ಥಾನಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳನ್ನೆಲ್ಲ ಇದಾಗಿ ಅಲ್ಲಿಂದ ಇಲ್ಲಿ ಬಂದವನು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆದ. ದೆನ್ ಮತ್ತೆ ಇವಾಗ ಬಂದು ಮುಂಜಿ ಮಾಡ್ಕೊಂಡಿದ್ದಾನೆ. ಬೆಳಗ್ಗೆ ಮತ್ತು ಸಂಧ್ಯಾ ವಂದನೆ ಮಾಡ್ತಾನೆ. ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಸಂಧ್ಯಾ ವಂದನೆ ಮಾಡಿ ಇಲ್ಲಿ ಹೋಗೋ ಬರೋರಿಗೆಲ್ಲ ಪರಿಚಯ ಆದಾನೆ. ನಮಸ್ಕಾರ ಮಾಡೋದು ಫುಲ್ ಹಿಂದೂ ಧರ್ಮಕ್ಕೆ ಹೆಂಗೆ ಬೇಕೋ ಹಂಗೆಲ್ಲ ಕನ್ವರ್ಟ್ ಆಗಿದ್ದಾನೆ. ಇನ್ನು ಸುಮಾರು 3 ತಿಂಗಳ ಕಾಲ ವೆಂಕಟೇಶ್ ಶರ್ಮನಾದ ಅಲೆಕ್ಸಾಂಡರ್ ಶ್ರೀರಂಗಪಟ್ಟಣದಲ್ಲಿ ವೇದಾಧ್ಯಯನ ನಡೆಸಲಿದ್ದಾರೆ. ನಂತರ ಸ್ವದೇಶಕ್ಕೆ ತೆರಳಿ ಪುನಃ ಭಾರತಕ್ಕೆ ಬಂದು ಹೆಚ್ಚಿನ ವೇದಾಭ್ಯಾಸ ಮಾಡಲಿದ್ದಾರೆ. ಒಟ್ಟಾರೆ ಭಾರತೀಯ ಸಂಸ್ಕೃತಿಗೆ ಮನಸೋತ ಅಲೆಕ್ಸಾಂಡರ್ ವೆಂಕಟೇಶ್ ಶರ್ಮನಾಗಿ ಬದಲಾಗಿದ್ದು ಭಾರತೀಯರಾದ ನಮಗೆ ಹೆಮ್ಮೆಯ ಸಂಗತಿ. ಮಂಡ್ಯದಿಂದ ಕ್ಯಾಮರಾಮನ್ ಯೋಗೇಶ್ ಜೊತೆ ಮಂಜುನಾಥ್ ತಾಳಮಕ್ಕಿ, ಸುವರ್ಣ ನ್ಯೂಸ್. ಈಗಿನ ಕಾಲದಲ್ಲಿ ವಿದೇಶಿ ಸಂಸ್ಕೃತಿಗೆ ಮಾರು ಹೋಗೋರೆ ಹೆಚ್ಚು. ಅಂಥದ್ರಲ್ಲಿ ನಮ್ಮ ದೇಶದಲ್ಲಿ ಇದ್ಕೊಂಡು ವೇದಾಧ್ಯಯನ ಮಾಡ್ತಾ ಇರೋದು ವಿಶೇಷನೇ ಸರಿ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.